ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ 4 ತಿಂಗಳ ಹಿಂದೆ ಸಿಆರ್ಪಿಎಫ್ ಯೋಧನ ಮೃತದೇಹ ಪತ್ತೆಯಾಗಿತ್ತು. ಅಂದು ಅದು ಸಹಜ ಸಾವು ಅಥವಾ ಆತ್ಮಹತ್ಯೆ ಎಂದು ನಂಬಲಾಗಿತ್ತು. ಆದರೆ ಇದೀಗ ಸಿಆರ್ಪಿಎಫ್ ಯೋಧನ ಸಾವಿಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಏನಪ್ಪ ಆ ಟ್ವಿಸ್ಟ್? ಹಾಗಿದ್ರೆ ಅದು ಸಹಜ ಸಾವಲ್ಲವೇ ಅಂತೀರಾ? ಇಲ್ಲಿದೆ ನೋಡಿ. ಸಿಆರ್ಪಿಎಫ್ ಯೋಧನ ಸಾವಿಗೆ ಹೊಸ ಟ್ವಿಸ್ಟ್. ಇನ್ಶೂರೆನ್ಸ್ ಹಣಕ್ಕಾಗಿ ನಡೀತಾ ಕೊಲೆ. ಮರು ತನಿಖೆಗಾಗಿ ಯೋಧನ ಪಾಲಕರು ಆಗ್ರಹ. ಈ ಫೋಟೋದಲ್ಲಿರುವ ವ್ಯಕ್ತಿಯ ಹೆಸರು ಎನ್.ಬಿ. ತಾರೇಶ್. ವಯಸ್ಸು 40 ವರ್ಷ. ವೃತ್ತಿಯಲ್ಲಿ ಸಿಆರ್ಪಿಎಫ್ ಯೋಧನಾಗಿದ್ದ ತಾರೇಶ್ 2025 ಜೂನ್ 22ರಂದು ಹಾವೇರಿ ಜಿಲ್ಲೆ ಶಿಗ್ಗಾವಿ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದಲ್ಲಿ ಸಾವನ್ನಪ್ಪಿದ್ದ. ಅದು ಸಹಜ ಸಾವು ಅಂತ ಪೊಲೀಸರು ಯುಡಿಆರ್ ಮಾಡಿಕೊಂಡಿದ್ದರು. ಆದರೆ ಇದೀಗ ತಾರೇಶ್ ತಂದೆ ತಾಯಿ ಮಾತ್ರ ಇದು ಸಹಜ ಸಾವಲ್ಲ, ಕೊಲೆ ಎಂದು ಗಂಭೀರ ಆರೋಪ ಮಾಡಿ ಮರು ತನಿಖೆಗೆ ಒತ್ತಾಯಿಸಿದ್ದಾರೆ. ನನ್ನ ಮಗ ಆತ್ಮಹತ್ಯೆ ಮಾಡಿಕೊಳ್ಳಬೇಕಿದ್ದರೆ ಬೆಂಗಳೂರಿನಲ್ಲೇ ಮಾಡಿಕೊಳ್ಳಬೇಕಿತ್ತು. ಇಷ್ಟು ದೂರ ಬಂದು ಆತ್ಮಹತ್ಯೆ ಮಾಡಿಕೊಳ್ಳುವ ಅಗತ್ಯವೇನಿತ್ತು ಎಂದು ಪ್ರಶ್ನಿಸಿದ್ದಾರೆ. ನನ್ನ ಮಗನಿಗೆ 1.5 ಲಕ್ಷ ರೂಪಾಯಿ ಸಂಬಳವಿತ್ತು. ಅಲ್ಲದೆ ಸಾಯುವುದಕ್ಕಿಂತ 3-4 ತಿಂಗಳ ಹಿಂದೆ 1 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಮಾಡಿಸಿದ್ದ. ಇನ್ಶೂರೆನ್ಸ್ ಹಣಕ್ಕಾಗಿ ಪತ್ನಿ ಹಾಗೂ ಆಕೆಯ ಸಹೋದರ ಸೇರಿ ಕೊಲೆ ಮಾಡಿಸಿದ್ದಾರೆ ಎಂದು ಮೃತ ತಾರೇಶ್ನ ತಂದೆ ತಾಯಿ ಹಾವೇರಿ ಎಸ್ಪಿ ಯಶೋಧ ವಂಟಿಕೋಡಿಗೆ ಮರುದೂರು ನೀಡಿದ್ದಾರೆ. ದುಡ್ಡಿಗೆ ಸಲುವಾಗಿ ಮಾಡಿದಾರಂತೆ ಅನುಮಾನ ಸರ್ ಮೇಯ್ನು. ಯಾಕೆಂದರೆ ಅವನಿಗೆ ಸಾಲ ಇದೆ ಜಾಸ್ತಿ. ಇಲ್ಲಿ ಮನೆ ತಗೋಬೇಕಾದ್ರೆ ಅವ್ನು ಸಾಲ ಮಾಡ್ಕೊಂಡಿದ್ದ. ಸಾಲ ಮಾಡ್ಕೊಂಡ್ಮೇಲೆ ಯಾವುದು ಹೆಚ್ಚು ಕಮ್ಮಿ ಈಗಲೇ 3 ಕೋಟಿದು ಇನ್ಸೂರೆನ್ಸ್ ಮಾಡಿಸಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಅವರೇನೆ. ಅವರ ಅಣ್ಣ ಅವನ ಹೆಂಡ್ತಿ, ಅವ್ರ ಹೆಂಡ್ತಿ ಅಣ್ಣ, ಇವರೇ ಇಬ್ಬರು ಹೇಳ್ತಾ ಇದ್ದಾರೆ. ಅದರಿಂದ ಅದು ಸಾಲ ಅವ್ರದ್ದೇ ಜಾಸ್ತಿ ಆಗಿದೆಯಲ್ಲ, ಅದ್ರ ಮೇಲೆ ಇವನು ಸಾಲ ಯಾಕೆ ಮಾಡೋಕ್ಕೆ ಹೋಗ್ತಾನೆ ಅಂತ ನಮ್ಮ ಅನಿಸಿಕೆ. ಇನ್ನೂ 2 ವರ್ಷ ಆಗಿದೆ ಮನೆ ತಗೊಂಡು ಸರ್. ಅದ್ರ ಮೇಲೆ 30 ಲಕ್ಷ ಸಾಲ ಮಾಡಿದ್ದಾನೆ. ನಾನು ಒಂದು 2 ಲಕ್ಷ ಕೊಟ್ಟಿದ್ದೀನಿ. ಡಿಪಾರ್ಟ್ಮೆಂಟಲ್ಲಿ ಅವನು ಮಾಡಿಸಿರೋದು, ಪರ್ಸನಲಿ ಮಾಡಿರೋದು. ಅದು ಅದೇ ಅನುಮಾನ ನಮಗೆ. ಡಿಪಾರ್ಟ್ಮೆಂಟ್ ಮಾಡೋಕ್ಕಿಂತ ಪರ್ಸನಲಿ ಯಾಕೆ ಮಾಡ್ದ ಇವನು? ಆಮೇಲೆ ಅವ್ರ ಅಣ್ಣ ನೋಡಿದರೆ ಸಾಲ ಊರಲ್ಲೂ ಒಂದು ಮನೆ ಕಟ್ಟಿದ್ದಾರೆ. ಹೆಚ್ಚಿಗೆ ಒಂದು 50-60 ಲಕ್ಷದ್ದು, ಒಂದು 65 ಲಕ್ಷದ್ದು ಒಂದು ಮನೆ ಬೆಂಗಳೂರಲ್ಲಿ ತಗೊಂಡಿದ್ದಾನೆ. ಅದು ಅನುಮಾನ ನಮಗೆ. ಅವನಿಗಿನ ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡಿದ್ರೆ ಇನ್ನು ಎಷ್ಟು ಸಂಬಳ ಬರ್ಬೋದು? ಇವನು 1 ಲಕ್ಷ ಸಂಬಳ ಮಾಡಿ ಇವಂಥದ್ದು ಇನ್ಸೂರೆನ್ಸ್ ಮಾಡಿಸಿ ಇವರೇ ಏನಾರು ಅದು ಡೆತ್ ಆದರೆ ಅಂತ ಆ ಇನ್ಸೂರೆನ್ಸ್ ಬರೋದು. ಅದು ಆಕ್ಸಿಸ್ ಎಂಥದ್ದು ಅಂತೇಳಿ ಇನ್ಸೂರೆನ್ಸ್ ಅಂತೆ. ಅದರಿಂದ ಅದು ಇವರೇ ಯಾಕೆ ಮಾಡಿಸಿರ್ಬಾರ್ದು ಅನ್ನೋದು ನಮ್ಗೆ ತುಂಬ ಅನುಮಾನ ಇದೆ ಸರ್. ತಾರೇಶ್ ಸಾವನ್ನಪ್ಪಿ 4 ತಿಂಗಳಾದ್ಮೇಲೆ ಅವರ ತಂದೆ ತಾಯಿ ಪುತ್ರನ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ನನ್ನ ಮಗ ತಾರೇಶ್ ಸಾಲದಿಂದ ಕಂಗೆಟ್ಟು ಸಾವನ್ನಪ್ಪಿದ್ದಾನೆ ಅಂತ ಸೊಸೆ ಊರು ತುಂಬಾ ಹೇಳಿಕೊಂಡು ಬರುತ್ತಿದ್ದಾಳೆ. ಅವನಿಗೆ 1.5 ಲಕ್ಷ ಸಂಬಳವಿತ್ತು. ಸೊಸೆ ಕತೆ ಕಟ್ಟುತ್ತಿರುವುದು ನೋಡಿದ್ರೆ ಆಕೆ ಮತ್ತು ಆಕೆಯ ಸಹೋದರ ಪ್ಲಾನ್ ಮಾಡಿ ನನ್ನ ಪುತ್ರನನ್ನು ಕೊಲೆ ಮಾಡಿಸಿದ್ದಾರೆ ಎನಿಸುತ್ತಿದೆ. ಹೀಗಾಗಿ ಪ್ರಕರಣವನ್ನು ಮರು ತನಿಖೆ ಮಾಡಬೇಕು ಎಂದು ಹಾವೇರಿ ಎಸ್ಪಿಗೆ ದೂರು ನೀಡಿದ್ದಾರೆ. ತಾರೇಶ್ ಪಾಲಕರಿಂದ ದೂರು ಸ್ವೀಕರಿಸಿರೋ ಎಸ್ಪಿ ಯಶೋಧ ವಂಟಿಕೋಡಿ ಪ್ರಕರಣ ಮರು ತನಿಖೆಗೆ ಆದೇಶಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಎಸ್ಪಿ ಯಶೋಧ ವಂಟಿಕೋಡಿ, ತಾರೇಶ್ ಮರಣೋತ್ತರ ಪರೀಕ್ಷೆಯಲ್ಲಿ ಕೊಲೆಯ ಯಾವುದೇ ಗಂಭೀರ ಸ್ವರೂಪಗಳು ಕಂಡುಬಂದಿಲ್ಲ. ಎಫ್ಎಸ್ಎಲ್ ವರದಿಯಲ್ಲಿ ಗಂಟಲಿನಲ್ಲಿ ಆಹಾರ ಸಿಕ್ಕಿಕೊಂಡು ಸಾವನ್ನಪ್ಪಿರೋದು ಹಾಗೂ ಮದ್ಯ ಸೇವನೆ ಮಾಡಿದ್ದ ಎಂದು ಗೊತ್ತಾಗಿದೆ. ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬಸ್ನಲ್ಲಿ ಹೋಗುವಾಗ ಮದ್ಯ ಸೇವನೆ ಮಾಡಿ ತುಂಬಾ ಗಲಾಟೆ ಮಾಡಿದ್ದಕ್ಕೆ ಬಸ್ ನಿರ್ವಾಹಕ ಶಿಗ್ಗಾವಿ ಬಳಿ ಇಳಿಸಿ ಹೋಗಿದ್ದಾನೆ ಎಂದು ಗೊತ್ತಾಗಿದೆ. ಬಳಿಕ ತಾರೇಶ್ ಮೃತದೇಹ ಸಿಕ್ಕಿದೆ. ಆದರೆ ತಾರೇಶ್ ತಂದೆ ಪುತ್ರನಿಗೆ ಮದ್ಯ ಸೇವನೆಯ ಅಭ್ಯಾಸ ಇರಲಿಲ್ಲ ಎಂದಿದ್ದಾರೆ. ಪಾಲಕರ ದೂರಿನ ಮೇರೆಗೆ ಮರು ತನಿಖೆ ನಡೆಸುತ್ತೇವೆ ಎಂದಿದ್ದಾರೆ. ತಾರೇಶ್ ಅಂತ CRPF ಅಲ್ಲಿ ASI ಆಗಿರ್ತಾರೆ. ಅವರು ಅರಸೀಕೆರೆ, ಮೂಲತಃ ಅರಸೀಕೆರೆ ಅವರು. ಅವ್ರದ್ದೊಂದು ಅಲ್ಲಿ ಬಾಡಿ ಸಿಗುತ್ತೆ.
ಬಾಡಿ ಸಿಕ್ಕ ಮೇಲೆ ಯಾರು ಏನು ಅಂತೇಳಿ ಚೆಕ್ ಮಾಡಿದಾಗ ಅದೊಂದು UDR ರಿಪೋರ್ಟ್ ಆಗಿರುತ್ತೆ. ಅವರು CRPF ಇದ್ದು 18/6 ಅವರು ಅಲ್ಲಿಂದ ರಜೆ ತಗೊಂಡು ವಾಪಸ್ ಮನೆಗೆ ತಾಯಿಗೆ ಹುಷಾರಿಲ್ಲ ಅಂತ ಬಂದವರು. ಆಮೇಲೆ ಮನೆಗೆ ಬಂದಿರ್ತಾರೆ. ಬಟ್ 22ನೇ ತಾರೀಕು 22/6ಗೆ ಅವ್ರದ್ದು ಇಲ್ಲಿ ಬಾಡಿ ಸಿಗ್ತದೆ. ಅದ್ರ ಮೇಲೆ UDR ಆಗಿದೆ. UDR ಆಗಿದ್ರ ಬಗ್ಗೆನೂ ನಾವು CRPF ಹೆಡ್ ಕ್ವಾರ್ಟರ್ಗೆ ನಾವು ಮಾಹಿತಿನೂ ಕಳಿಸ್ಕೊಟ್ಟಿದ್ದೀವಿ. ಅವ್ರ ಮಿಸ್ಸಸ್ನು ನಮ್ಮ ಕಡೆಯಿಂದ ಎಲ್ಲ ದಾಖಲಾತಿಗಳನ್ನು ತಗೊಂಡು ಅವರು CRPF ಆಫೀಸಿಗೆ ಹೋಗಿ ಎಲ್ಲ ಕೊಟ್ಟಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ. ಈಗ ಅವರ ತಂದೆಯವರು ಬಂದುಬಿಟ್ಟು ಅವರು ಸೊಸೆ ಅವ್ರನ್ನ ಇದು ಮಾಡಿದ್ದಾರೆ ಅಂತ ಈಗ ಒಂದು ಅರ್ಜಿ ಕೊಟ್ಟಿದ್ದಾರೆ ನಮಗೆ. ರೀಸೆಂಟಾಗಿ ಅವರು 6 ತಿಂಗಳಿಂದನೂ ಒಂದು ಇನ್ಶೂರೆನ್ಸ್ ಮಾಡಿದರು ಅಂತ. ಇನ್ಶೂರೆನ್ಸು ಈಗ ನಾವೆಲ್ಲ ಅದ್ರ ಬಗ್ಗೆ ನಾವು ಎನ್ಕ್ವೈರಿ ಮಾಡ್ತಾಯಿದ್ದೀವಿ. ಬಟ್ ಇನ್ಶೂರೆನ್ಸ್ ಮಾಡಿದ್ದು ಅವರು ಲಿಂಕ್ ಮಾಡ್ತಾಯಿದ್ದಾರೆ, ಇನ್ಶೂರೆನ್ಸ್ ಮಾಡಿಸಿ ಆದಮೇಲೆ ಇದು ಅಂತ. ಬಟ್ ಪುತ್ರ ತಾರೀಶ್ ಸಾವಿನ ಬಳಿಕ ಸೊಸೆ ಪ್ರತ್ಯೇಕವಾಗಿ ಹೋಗಿದ್ದಾಳೆ. ಸರ್ಕಾರದಿಂದ ಬಂದ ಹಣ, ಇನ್ಶೂರೆನ್ಸ್ ಹಣವೆಲ್ಲವೂ ಸೊಸೆಗೆ ಸೇರಿದೆ. ತಾರೀಶ್ ಪಾಲಕರಿಗೆ ಅಷ್ಟಾಗಿ ಪರಿಹಾರ ಸಿಕ್ಕಿಲ್ಲ. ಹೀಗಾಗಿ ಈ ಪ್ರಕರಣ ಮುನ್ನೆಲೆಗೆ ಬಂದಿದೆ ಎನ್ನಲಾಗುತ್ತಿದೆ. ಅದೇನೇ ಇರಲಿ, ಪ್ರಕರಣ ಬೇಗ ಇತ್ಯರ್ಥವಾಗಿ ನೊಂದವರಿಗೆ ನ್ಯಾಯ ಸಿಗಲಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.